ಕರ್ನಾಟಕದ ಎಲ್ಲ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಜ್ಞಾನಸುರಭಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆದರದ ಸ್ವಾಗತ. ಇಂದು ವಿಜ್ಞಾನ ವಿಷಯದ ಮೊದಲನೇ ಅಧ್ಯಾಯ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಎನ್ನುವ ಅಧ್ಯಾಯವನ್ನು ನಾವು ತಿಳಿದುಕೊಳ್ಳೋಣ ಮಕ್ಕಳೇ. ನಿಮ್ಮ ಒಂದು ಪಠ್ಯಪುಸ್ತಕದಲ್ಲಿ ಪುಟ ಸಂಖ್ಯೆ 1ರಿಂದ 20ರವರೆಗೆ ಈ ಒಂದು ಮೊದಲನೇ ಅಧ್ಯಾಯವಿದೆ. ಈ ಅಧ್ಯಾಯವನ್ನು 2 ಅವಧಿಗಳಲ್ಲಿ ನಾವು ಕಲಿಯೋಣ ಮಕ್ಕಳೇ. ಈ ಮೊದಲನೇ ತರಗತಿಯಲ್ಲಿ ನಾವು ಕಲಿಯುವಂತಹ ಕಲಿಕಾಂಶಗಳು ನೋಡಿ: ರಾಸಾಯನಿಕ ಕ್ರಿಯೆಯ ಅರ್ಥ, ರಾಸಾಯನಿಕ ಸಮೀಕರಣಗಳು, ರಾಸಾಯನಿಕ ಸಮೀಕರಣಗಳನ್ನು ಬರೆಯುವುದು, ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸುವುದು. ಈ ಒಂದು ಕಲಿಕಾಂಶಗಳನ್ನು ನಾವು ಈ ಒಂದು ತರಗತಿಯಲ್ಲಿ ಅರ್ಥ ಮಾಡಿಕೊಳ್ಳೋಣ ಮಕ್ಕಳೇ. ನೋಡಿ, ಕಳೆದ ತರಗತಿಯಲ್ಲಿ ಅಂದರೆ 9ನೇ ತರಗತಿಯಲ್ಲಿ ನೀವು ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆಗಳ ಬಗ್ಗೆ ಅಧ್ಯಯನ ಮಾಡಿದಿರಿ ಮಕ್ಕಳೇ. ಆ ಒಂದು ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆಯನ್ನು ಈ ಒಂದು ತರಗತಿಯಲ್ಲಿ ಪುನರ್ಮನನ ಮಾಡಿಕೊಂಡು ತರಗತಿಯನ್ನು ಮುಂದುವರಿಸೋಣಂತೆ. ನೋಡಿ, ಈ ಚಿತ್ರಗಳನ್ನು ಗಮನಿಸಿ. ಮೊದಲನೆಯ ಚಿತ್ರ, ಈ ರಂಬೆ ಕೊಂಬೆಗಳ ಮೇಲೆ ಹಿಮ ಬಿದ್ದಿರುವುದು ಕರಗ್ತಾ ಇದೆ. ಅಂದರೆ ಹಿಮ ಕರಗುವುದು ಇದು ರಾಸಾಯನಿಕ ಬದಲಾವಣೆನೋ ಅಥವಾ ಭೌತ ಬದಲಾವಣೆನೋ ಅಂತ ಹೇಳಿದಾಗ, ಹಿಮ ಕರಗುವುದು ಭೌತ ಬದಲಾವಣೆ. ಹೇಗೆಂದರೆ, ಈ ಹಿಮ ಕರಗಿ ನೀರಾಗುತ್ತದೆ. ಆ ನೀರನ್ನು ಪುನಃ ನಾವು ತಂಪುಗೊಳಿಸಿದಾಗ ಅದು ಹಿಮವಾಗಿ ಪರಿವರ್ತನೆ ಆಗುತ್ತದೆ. ಭೌತ ಬದಲಾವಣೆ. ಮೇಣದ ಬತ್ತಿ ಉರಿಯುವುದು ಇದು ರಾಸಾಯನಿಕ ಬದಲಾವಣೆಯೋ ಅಥವಾ ಭೌತ ಬದಲಾವಣೆಯೋ? ನಿಮಗೆ ನೆನಪಿದ್ದರೆ ನೀವು 9ನೇ ತರಗತಿ ಸಂಕಲನಾತ್ಮಕ ಮೌಲ್ಯಮಾಪನ SA2 ಪರೀಕ್ಷೆ ಬರೆಯುವಾಗ ಒಂದು ಪ್ರಶ್ನೆ ಬಂದಿತ್ತು. ಏನಂತ? ಮೇಣದ ಬತ್ತಿ ಉರಿಯುವುದು ಭೌತ ಬದಲಾವಣೆಯೂ ಹೌದು, ರಾಸಾಯನಿಕ ಬದಲಾವಣೆಯೂ ಹೌದು, ಹೇಗೆ ಅನ್ನುವಂಥ ಪ್ರಶ್ನೆ ಇತ್ತು. ಇದಕ್ಕೆ ಉತ್ತರ ನೋಡಿ ಮಕ್ಕಳೇ, ಇಲ್ಲಿ ಮೇಣ ಇದೆಯಲ್ಲ, ಈ ಮೇಣ ಕರಗುವುದು ಭೌತ ಬದಲಾವಣೆ. ಈ ಮೇಣಕ್ಕೆ ಉಷ್ಣವನ್ನು ನೀಡಿದಾಗ ಅದು ದ್ರವ ಸ್ಥಿತಿಗೆ ಬರುತ್ತದೆ. ಅದನ್ನು ಪುನಃ ತಂಪುಗೊಳಿಸಿದಾಗ ಘನ ಸ್ಥಿತಿ ಯಥಾವತ್ತು ಮೇಣದ ರೀತಿಯೇ ಆಗುತ್ತದೆ. ಹಾಗಾಗಿ ಅದು ಭೌತ ಬದಲಾವಣೆ. ಆದರೆ ಈ ಮೇಣದಲ್ಲಿರ್ತಕ್ಕಂತಹ ದಾರ ಉರಿದು ಬೂದಿ ಆಗ್ತಾ ಇದೆ. ಇದು ರಾಸಾಯನಿಕ ಬದಲಾವಣೆ. ಹಾಗಾಗಿ ಮೇಣ ಉರಿಯುವುದು ಭೌತ ಬದಲಾವಣೆಯೂ ಹೌದು, ರಾಸಾಯನಿಕ ಬದಲಾವಣೆಯೂ ಹೌದು. ಆಹಾರ ಬೇಯಿಸುವುದು ಅಥವಾ ತರಕಾರಿಗಳನ್ನು ಬೇಯಿಸುವುದು ಇದು ಸಹಿತ ರಾಸಾಯನಿಕ ಬದಲಾವಣೆ. ಹೇಗೆ ರಾಸಾಯನಿಕ ಬದಲಾವಣೆ ಅಂತಂದರೆ, ಯಾವ ಒಂದು ವಸ್ತುವಿನಲ್ಲಿ ಶಾಶ್ವತ ಬದಲಾವಣೆ ಆಗಿರುತ್ತದೆಯೋ ಅವುಗಳನ್ನು ನಾವು ರಾಸಾಯನಿಕ ಬದಲಾವಣೆಗಳು ಅಂತೇಳಿ ಕರಿತೀವಿ. ನೋಡಿರಿ, ಕಲ್ಲಿದ್ದಲು ಉರಿಯುವುದು. ಮುಂದಿನ ಚಿತ್ರ, ಕಲ್ಲಿದ್ದಲು ಉರಿಯುವುದು ಇದು ಭೌತ ಬದಲಾವಣೆಯೋ ಅಥವಾ ರಾಸಾಯನಿಕ ಬದಲಾವಣೆಯೋ ಅಂತಂದ್ರೆ ಇದು ಸಹಿತ ರಾಸಾಯನಿಕ ಬದಲಾವಣೆ. ಕಲ್ಲಿದ್ದಲು ಅಂತಂದ್ರೆ ಕಾರ್ಬನ್ನ ಒಂದು ಬಹುರೂಪ ಅಂತೇಳಿ ಕರಿತೀವಿ. ಕಾರ್ಬನ್ನು ಆಕ್ಸಿಜನ್ನೊಂದಿಗೆ ಸೇರಿ ಕಾರ್ಬನ್ ಡೈಆಕ್ಸೈಡ್ ಉಂಟಾಗುತ್ತದೆ. ಹಾಗಾಗಿ ಇದು ಸಹಿತ ರಾಸಾಯನಿಕ ಬದಲಾವಣೆ. ಮುಂದಿನದು ನೋಡ್ರಿ, ಐಸ್ ಕ್ಯೂಬ್ ಕರಗುವುದು ಇದು ಸಹಿತ ಭೌತ ಬದಲಾವಣೆ.
ಹೇಗೆ? ಈ ಐಸ್ ಕ್ಯೂಬ್ಗಳಿಗೆ ಉಷ್ಣ ನೀಡಿದಾಗ ಕರಗುತ್ತವೆ, ಪುನಃ ತಂಪುಗೊಳಿಸಿದಾಗ ಅವು ಘನಸ್ಥಿತಿಗೆ ಯಥಾವತ್ ಐಸ್ ಕ್ಯೂಬ್ಗಳಾಗಿ ಪರಿವರ್ತನೆ ಆಗುತ್ತವೆ. ಮುಂದಿನ ಚಿತ್ರ ದ್ರಾಕ್ಷಿ ಅಥವಾ ಹಣ್ಣುಗಳು ಮಾಗುವುದು. ಹಣ್ಣುಗಳು ಮಾಗುವುದು ಸಹಿತ ರಾಸಾಯನಿಕ ಬದಲಾವಣೆ. ನೋಡ್ರಿ, ದೈನಂದಿನ ಜೀವನದ ಕೆಲವು ಸಂದರ್ಭಗಳನ್ನು ನಾವು ಗಮನಿಸಿದಾಗ ಈ ದೈನಂದಿನ ಜೀವನದಲ್ಲಿ ಕಂಡುಬರುವಂತಹ ಕೆಲವು ಸಂದರ್ಭಗಳು ಇವು ರಾಸಾಯನಿಕ ಬದಲಾವಣೆಯು ಅಥವಾ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟು ನಡೆಯುವ ಕ್ರಿಯೆಗಳು ಅಥವಾ ಇಲ್ಲೋ ಅನ್ನುವಂಥದ್ದನ್ನ ಗಮನಿಸಿದಾಗ ನೋಡಿರಿ, ಹಾಲು ಬೇಸಿಗೆ ಕಾಲದಲ್ಲಿ ಹಾಲನ್ನು ಕಾಯಿಸದೆ ಕೊಠಡಿಯ ತಾಪದಲ್ಲಿ ಹಾಗೆಯೇ ಬಿಟ್ಟಾಗ ಹಾಲು ಒಡೆದು ಕೆಡುತ್ತದೆ. ಇದಕ್ಕೆ ಕಾರಣ ಹಾಲಿನಲ್ಲಿರ್ತಕ್ಕಂತಹ ಲ್ಯಾಕ್ಟೋಬ್ಯಾಸಿಲಸ್ ಅನ್ನುವಂತಹ ಬ್ಯಾಕ್ಟೀರಿಯಾ ತನ್ನ ಚಟುವಟಿಕೆಗಳನ್ನು ನಡೆಸಿ ಅದನ್ನು ರಾಸಾಯನಿಕವಾಗಿ ಪರಿವರ್ತನೆ ಮಾಡಿರ್ತವೆ. ಸೊ ಹಾಗಾಗಿ ಇದು ಹಾಲು ಕೆಡುವುದು ಸಹಿತ ಒಂದು ರೀತಿಯ ರಾಸಾಯನಿಕ ಕ್ರಿಯೆ. ನೋಡ್ರಿ, ನೀವು ಗಮನಿಸಿರ್ತೀರಿ, ಆಚೆ ವಾತಾವರಣದಲ್ಲಿರ್ತಕ್ಕಂತಹ ಕಬ್ಬಿಣ ತುಕ್ಕು ಹಿಡಿಯುತ್ತು. ಜಂಗಿಡಿದ ಮಳೆಗಳು ಈ ತುಕ್ಕು ಯಾವ ರೀತಿಯಾಗಿ ಸಂಭವಿಸ್ತೈತಿ? ಈ ಕಬ್ಬಿಣವು ವಾತಾವರಣದಲ್ಲಿರ್ತಕ್ಕಂತಹ ಆಕ್ಸಿಜನ್ನೊಂದಿಗೆ ಅಥವಾ ತೇವಾಂಶದೊಂದಿಗೆ ವರ್ತಿಸಿ ಕಬ್ಬಿಣದ ಆಕ್ಸೈಡನ್ನು ಉಂಟು ಮಾಡುತ್ತದೆ. ಹಾಗಾಗಿ ಇಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಎನ್ನುವಂಥದ್ದು ನಾವು ಗಮನಿಸಬೇಕಾಗುತ್ತದೆ. ಕಬ್ಬಿಣ Fe ಪ್ಲಸ್ O2 Fe2O3 ಅನ್ನುವಂಥದ್ದು ತುಕ್ಕಿನ ರಾಸಾಯನಿಕ ಸೂತ್ರ. ಕಬ್ಬಿಣ ಮತ್ತು ಆಕ್ಸಿಜನ್ನ ಕ್ರಿಯೆಯಿಂದಾಗಿ ಕಬ್ಬಿಣದ ಆಕ್ಸೈಡ್ ಉಂಟಾಗಿದೆ. ಹಾಗಾಗಿ ಇದು ಸಹಿತ ಒಂದು ರೀತಿಯ ರಾಸಾಯನಿಕ ಕ್ರಿಯೆ. ನೋಡ್ರಿ, ನಾವು ತಿಂದಂಥ ಆಹಾರ ಜೀರ್ಣ ಆಗುವುದು ನಮ್ಮ ಆರೋಗ್ಯಕ್ಕೆ ಜೀರ್ಣಶಕ್ತಿ ಅತಿ ಮುಖ್ಯವಾಗಿ ಅವಶ್ಯಕವಾಗಿದೆ, ಹೌದಾ? ಸೊ ಹಾಗಾಗಿ ನಾವು ತಿಂದಂಥ ಆಹಾರ ಜೀರ್ಣವಾಗುವುದು ಸಹಿತ ಒಂದು ರೀತಿಯ ರಾಸಾಯನಿಕ ಕ್ರಿಯೆ. ಹೇಗೆಂದರೆ, ನಾವು ತಿಂದಂಥ ಆಹಾರ ನಮ್ಮ ಬಾಯಿಯಿಂದನೇ ಜೀರ್ಣವಾಗಲು ಪ್ರಾರಂಭವಾಗುತ್ತದೆ. ನಮ್ಮ ಬಾಯಿಯಲ್ಲಿ ಸಲೈವರಿ ಅಮಲೇಸ್, ಲಾಲಾರಸ ಅಮಲೇಸ್ ಅನ್ನುವಂಥ ಒಂದು ಕಿಣ್ವ ಬಿಡುಗಡೆ ಆಗುತ್ತೆ. ಅದು ತನ್ನದೇ ಆದಂಥ ಚಟುವಟಿಕೆಗಳನ್ನು ನಡೆಸ್ತಿದೆ. ತದನಂತರ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಪೆಪ್ಸಿನ್ ಅನ್ನುವಂಥ ಕಿಣ್ವ ಬಿಡುಗಡೆ ಆಗುತ್ತೆ. ಇದು ಪ್ರೋಟೀನನ್ನು ಜೀರ್ಣಿಸಲು ಸಹಕಾರಿಯಾಗಿದೆ. ತದನಂತರ ಸಣ್ಣ ಕರಳು, ಆ ಸಣ್ಣ ಕರಳಿನಲ್ಲಿ ಲೈಪೇಸ್ ಅನ್ನುವಂಥ ಕಿಣ್ವ ಬಿಡುಗಡೆ ಆಗುತ್ತದೆ. ಇದು ತನ್ನದೇ ಆದಂಥ ಕೆಲವು ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತೆ. ಇದರಿಂದಾಗಿ ಆಹಾರ ಏನಾಗ್ತದೆ, ಜೀರ್ಣ ಆಗುವಂಥದ್ದು. ಇದು ಸಹಿತ ಒಂದು ರೀತಿಯ ರಾಸಾಯನಿಕ ಬದಲಾವಣೆ ಅಥವಾ ರಾಸಾಯನಿಕ ಕ್ರಿಯೆ. ಆಹಾರವನ್ನು ಬೇಯಿಸಿದಾಗ, ಆಗಲೇ ಹೇಳಿದಂಗೆ ಆಹಾರವನ್ನು ಬೇಯಿಸುವುದು ಸಹಿತ ಒಂದು ರೀತಿಯ ರಾಸಾಯನಿಕ ಬದಲಾವಣೆ. ನೋಡಿ, ದ್ರಾಕ್ಷಿ ಹಣ್ಣುಗಳು ಉದುಗುವಿಕೆಗೆ ಒಳಪಟ್ಟಾಗ, ನೋಡಿ, ಹಣ್ಣುಗಳು ಉದುಗುವಿಕೆಗೆ ಒಳಪಟ್ಟಾಗ ಅವು ಸಹಿತ ರಾಸಾಯನಿಕವಾಗಿ ಬದಲಾವಣೆಯಾಗಿ ಆಲ್ಕೋಹಾಲ್ ಆಗಿ ಮಾರ್ಪಾಡಾಗುತ್ತದೆ. ಇದು ಸಹಿತ ರಾಸಾಯನಿಕ ಕ್ರಿಯೆಯಿಂದ ನಡೆಯುವಂತಹ ಒಂದು ರೀತಿಯ ಕ್ರಿಯೆಯಾಗಿದೆ. ನೋಡಿ, ಹಾಗಾದರೆ ನಾವು ರಾಸಾಯನಿಕ ಕ್ರಿಯೆಯಿಂದ ರಾಸಾಯನಿಕ ಕ್ರಿಯೆ ಎಂದರೇನು, ಅದರ ಅರ್ಥ ಏನಂತ ನಾವು ನೋಡಿದಾಗ, ಒಂದು ಅಥವಾ ಹೆಚ್ಚು ಪ್ರತಿವರ್ತಕಗಳು
ಒಂದು ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದು ಅಥವಾ ಹೆಚ್ಚು ಉತ್ಪನ್ನಗಳಾಗಿ ಪರಿವರ್ತನೆಯಾಗುವ ಕ್ರಿಯೆಯಾಗಿದೆ ಅಥವಾ ಕ್ರಿಯೆಯನ್ನು ರಾಸಾಯನಿಕ ಕ್ರಿಯೆ ಎಂದು ಕರೆಯುತ್ತೇವೆ. ಉದಾಹರಣೆ ನೋಡಿರಿ, ಇದು ಬಾಣದ ಗುರುತು. ಈ ಬಾಣದ ಗುರುತಿನ ಎಡಭಾಗದಲ್ಲಿರ್ತಕ್ಕಂತಹ ವಸ್ತುಗಳನ್ನು ನಾವು ಪ್ರತಿವರ್ತಕಗಳು ಅಂತೇಳಿ ಕರಿತೀವಿ. ಈ ಎರಡೂ ವಸ್ತುಗಳನ್ನು ನಾವು ಈ ಬಾಣದ ಗುರುತಿನ ಎಡಭಾಗದಲ್ಲಿದ್ದಾವ ಇವುಗಳನ್ನು ನಾವು ಪ್ರತಿವರ್ತಕಗಳು ಅಂತೇಳಿ ಕರಿತೀವಿ. ಬಾಣದ ಗುರುತಿನ ಬಲಭಾಗದಲ್ಲಿರುವಂಥದ್ದು ಉತ್ಪನ್ನಗಳನ್ನು ಗುರುತಿಸುತ್ತದೆ. ಸೊ ಹಾಗಾಗಿ ಎಡಭಾಗದಲ್ಲಿರ್ತಕ್ಕಂಥ ವಸ್ತುಗಳನ್ನು ಪ್ರತಿವರ್ತಕಗಳು, ಬಲಭಾಗದಲ್ಲಿರ್ತಕ್ಕಂಥ ವಸ್ತುಗಳನ್ನು ನಾವು ಉತ್ಪನ್ನಗಳು ಅಂತೇಳಿ ಕರಿತೀವಿ. ಈ ಪ್ಲಸ್ ಚಿಹ್ನೆ ಇವೆರಡು ವಸ್ತುಗಳ ಕೂಡುವಿಕೆ ಅಥವಾ ಈ ಎರಡು ವಸ್ತುಗಳ ಕ್ರಿಯೆಯಿಂದಾಗಿ ಈ ಎರಡು ವಸ್ತುಗಳು ರಾಸಾಯನಿಕ ಕ್ರಿಯೆಗೆ ಒಳಪಟ್ಟಿದೆ ಅನ್ನುವಂಥದ್ದನ್ನು ಸೂಚಿಸಿದರೆ, ಈ ಬಾಣದ ಗುರುತು ಈ ಎರಡೂ ವಸ್ತುಗಳ ರಾಸಾಯನಿಕ ಕ್ರಿಯೆಯಿಂದಾಗಿ ಈ ಹೊಸ ವಸ್ತು ಉತ್ಪಾದನೆಯಾಗಿದೆ ಅನ್ನುವಂಥದ್ದನ್ನ ಬಾಣದ ಗುರುತು ಸೂಚಿಸುತ್ತದೆ. ನೋಡಿರಿ, ನಿಮ್ಮ ಪಠ್ಯಪುಸ್ತಕದಲ್ಲಿ ಒಂದು ಚಟುವಟಿಕೆ ಇದೆ. ಚಟುವಟಿಕೆ 1.1 ಏನಿದೆ? ಮೆಗ್ನೀಷಿಯಂ ಪಟ್ಟಿಯನ್ನು ಮರಳು ಕಾಗದದಿಂದ ಉಜ್ಜಿ ಇಕ್ಕಳದ ಸಹಾಯದಿಂದ ಅದನ್ನು ಹಿಡಿದುಕೊಂಡು ಬನ್ಸಲ್ ಬರ್ನರ್ನಿಂದ ಅದನ್ನು ಉರಿಸಿದಾಗ ನೀವು ಏನನ್ನು ವೀಕ್ಷಿಸುವಿರಿ ಅನ್ನುವಂಥ ಒಂದು ಚಟುವಟಿಕೆ ಇದೆ. ನೋಡಿ, ಮೆಗ್ನೀಷಿಯಂ ಪಟ್ಟಿ ಪ್ರಕಾಶಮಾನವಾದ ಬಿಳಿಯ ಜ್ವಾಲೆಯೊಂದಿಗೆ ಉರಿದು ಬಿಳಿಯ ಪುಡಿಯಾಗಿ ಬದಲಾಗುತ್ತದೆ. ಈ ಪುಡಿಯೇ ಮೆಗ್ನೀಷಿಯಂ ಆಕ್ಸೈಡ್. ಇದು ಮೆಗ್ನೀಷಿಯಂ ಮತ್ತು ಗಾಳಿಯಲ್ಲಿನ ಆಕ್ಸಿಜನ್ ನಡುವಿನ ಕ್ರಿಯೆಯಿಂದಾಗಿ ಉಂಟಾಗಿದೆ. ನೋಡಿ, ಮೆಗ್ನೀಷಿಯಂ Mg, ಈ ಪ್ಲಸ್ ಅನ್ನುವಂಥದ್ದು ಈ ಎರಡೂ ವಸ್ತುಗಳ ನಡುವಿನ ಕ್ರಿಯೆಯಿಂದಾಗಿ ಈ ಹೊಸ ವಸ್ತು ಉತ್ಪನ್ನವಾಗಿದೆ ಅನ್ನುವಂಥದ್ದನ್ನ ಈ ಒಂದು ಬಾಣದ ಗುರುತು ಸೂಚಿಸುತ್ತದೆ. ನೋಡಿ, ಎಡಭಾಗದಲ್ಲಿರ್ತಕ್ಕಂಥ ವಸ್ತುಗಳನ್ನು ನಾವು ಪ್ರತಿವರ್ತಕಗಳಂತ ಕರಿತೀವಿ. ಒಂದು ಅಥವಾ ಹೆಚ್ಚು, ನೋಡಿರಿ, ಎರಡರ ಒಂದಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದು ಅಥವಾ ಹೆಚ್ಚು ಒಂದೈದು, ನೋಡಿರಿ ಇಲ್ಲಿ, ಉತ್ಪನ್ನಗಳು ಉಂಟಾಗಿದ್ದರೆ ಅದನ್ನು ನಾವು ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ಹೇಳುತ್ತೇವೆ. ನೋಡಿ, ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ಯಾವ ಆಧಾರದ ಮೇಲೆ ನಾವು ನಿರ್ಧರಿಸ್ತೀವಿ? ಹಾಗಾಗಿ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು ಕೆಲವು ಆಧಾರ ಅಂಶಗಳು ನಮಗೆ ಬೇಕಾಗುತ್ತದೆ ಅಲ್ವಾ? ಈ ಆಧಾರ ಅಂಶಗಳು ಯಾವುವು ಅಂತ ನೋಡಿದಾಗ ಈ ಕೆಳಗಿನ ಅಂಶಗಳು ನಮಗೆ ಸಹಾಯ ಮಾಡುತ್ತವೆ. ಯಾವ ಅಂಶಗಳು ಅಂತ ನೋಡಿದಾಗ, ಒಂದು, ಸ್ಥಿತಿ ಬದಲಾವಣೆ, ವಸ್ತುವಿನ ಸ್ಥಿತಿ ಬದಲಾವಣೆ, ಬಣ್ಣದಲ್ಲಿ ಬದಲಾವಣೆ, ತಾಪದಲ್ಲಿ ಬದಲಾವಣೆ, 4ನೇದ್ದು ಅನಿಲದ ಬಿಡುಗಡೆ, 5ನೇದ್ದು ಇನ್ನೊಂದು ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಹೊಸ ವಸ್ತು ಉತ್ಪಾದನೆ ಅಥವಾ ಹೊಸ ವಸ್ತುವಿನ ಉತ್ಪನ್ನ. ಇದು ನೋಡ್ರಿ ಸ್ನೇಹಿತರೆ, ನಾವಿಲ್ಲಿ ಗಮನಿಸಬೇಕು. ಈಗ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು ನಮಗೆ ಈ 4 ಅಂಶಗಳು ಸಹಾಯ ಮಾಡ್ತವೆ. ಹಾಗಾದರೆ ನೋಡಿರಿ, ನೀವು ನೀರು H2O ಅದನ್ನು ಆಕ್ಸಿಜನ್ನೊಂದಿಗೆ ಉರಿಸ್ರಿ ಅಥವಾ ಅದನ್ನೇನು ಮಾಡತ್ರಿ, ನಾವು ಆವಿ ಆಗುವಿಕೆಗೆ ಒಳಪಡಿಸಿದಾಗ, ನೋಡಿರಿ, ನೀರು H2O ಇದಕ್ಕೆ ಆವಿಯನ್ನು ನೀಡಿದಾಗ ಅದೇನಾಗುತ್ತೆ, ಉಷ್ಣವನ್ನು ನೀಡಿದಾಗ ನೀರು ಆವಿಯಾಗುತ್ತದೆ.
ನೀರು ಆವಿಯಾಗುತ್ತಲ್ವಾ, ನೀರು ಆವಿಯಾಗುವುದು ಸ್ಥಿತಿ ಬದಲಾವಣೆ ಆಯಿತಾ. ನೀರು ದ್ರವ ಸ್ಥಿತಿಯಲ್ಲಿತ್ತು, ಅದಕ್ಕೆ ಉಷ್ಣವನ್ನು ನೀಡಿದಾಗ ಆವಿ ಆಯಿತು. ಆವಿ ಅನ್ನುವಂಥದ್ದು ಅನಿಲ ಸ್ಥಿತಿ ಬದಲಾವಣೆ ಆಯಿತು, ಹೌದಾ. ಸ್ಥಿತಿ ಬದಲಾವಣೆ ಆಯಿತು. ಹಾಗಾದರೆ ಇದು ರಾಸಾಯನಿಕ ಕ್ರಿಯೆ ನಡೆದಿದೆಯಾ? ಇಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆಯಾ ಅಂದರೆ ಡೆಫಿನೆಟ್ಲಿಯಾಗಿ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದರೆ ಖಂಡಿತವಾಗಿ ನಿಮ್ಮ ಉತ್ತರ ತಪ್ಪು. ಯಾಕಂದರೆ ಇಲ್ಲಿ ಯಾವುದೇ ರೀತಿಯ ರಾಸಾಯನಿಕ ಕ್ರಿಯೆ ನಡೆದಿರುವುದಿಲ್ಲ. ಏಕೆಂದರೆ ಆವಿ ರೂಪದಲ್ಲಿರ್ತಕ್ಕಂತಹ ನೀರನ್ನು ಸಂಗ್ರಹಿಸಿ ಪುನಃ ತಂಪುಗೊಳಿಸಿದಾಗ ಅದು ದ್ರವ ಸ್ಥಿತಿಗೆ ಬರುತ್ತದೆ. ಹಾಗಾಗಿ ದ್ರವ ಸ್ಥಿತಿ ನೀರಿನ ಹಬೆ ಅಂತ ಕರಿತೀವಿ. ಹ್ಯುಮಿಡಿಟಿ, ವಾತಾವರಣದಲ್ಲಿರ್ತಕ್ಕಂಥ ನೀರಾವಿ, ಆ ನೀರಾವಿಯ ಅಣುಸೂತ್ರ ಸಹಿತ H2O, ದ್ರವ ಸ್ಥಿತಿಯಲ್ಲಿರುವ ನೀರಿನ ಅಣುಸೂತ್ರ ಸಹಿತ H2O. ಹಾಗಾಗಿ ಇದು ಯಾವುದೇ ರೀತಿಯ ರಾಸಾಯನಿಕ ಕ್ರಿಯೆ ಅಲ್ಲ. ರಾಸಾಯನಿಕ ಸಮೀಕರಣಗಳು. ವಾಕ್ಯ ರೂಪದ ರಾಸಾಯನಿಕ ಕ್ರಿಯೆಯ ವಿವರಣೆ ಸ್ವಲ್ಪ ದೀರ್ಘವಾಯಿತು. ನೋಡಿರಿ, ಮೆಗ್ನೀಷಿಯಂ ಗಾಳಿಯಲ್ಲಿರುವ ಆಕ್ಸಿಜನ್ನೊಂದಿಗೆ ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡನ್ನು ಉಂಟು ಮಾಡುತ್ತದೆ. ನೋಡಿರಿ, ವಾಕ್ಯ ರೂಪದಲ್ಲಿ ನಾವು ಈ ರಾಸಾಯನಿಕ ಕ್ರಿಯೆಯನ್ನು ವಿವರಣೆ ಮಾಡ್ಬೇಕಂತಂದ್ರೆ ಸ್ವಲ್ಪ ದೀರ್ಘ ಸಮಯ ಬೇಕಾಗುತ್ತದೆ. ಸೊ ಅದನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆಯಬಹುದು. ಹೀಗೆ ಮಾಡುವ ಅತ್ಯಂತ ಸರಳ ವಿಧಾನವೆಂದರೆ ಸಮೀಕರಣ ರೂಪದಲ್ಲಿ ಬರೆಯುವುದು. ಉದಾಹರಣೆಗೆ ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್, ಮೆಗ್ನೀಷಿಯಂ ಆಕ್ಸೈಡ್. ಮೆಗ್ನೀಷಿಯಂ ಮತ್ತು ಆಕ್ಸಿಜನ್ ಅನ್ನುವಂಥದ್ದು ಪ್ರತಿವರ್ತಕಗಳು, ಮೆಗ್ನೀಷಿಯಂ ಆಕ್ಸೈಡ್ ಅನ್ನುವಂಥದ್ದು ಉತ್ಪನ್ನ. ಹೀಗೆ ಬರೆಯುವುದನ್ನು ನಾವು ಪದ ಸಮೀಕರಣ ಎಂದು ಕರೆಯುತ್ತೇವೆ. ಪದ ಸಮೀಕರಣ ಪದಗಳ ರೂಪದಲ್ಲಿದೆ ಸಮೀಕರಣ. ನೋಡಿರಿ, ಮೆಗ್ನೀಷಿಯಂ ಆಕ್ಸಿಜನ್, ಮೆಗ್ನೀಷಿಯಂ ಆಕ್ಸೈಡ್ ಪದಗಳ ರೂಪದಲ್ಲಿದೆ, ಹೌದಾ. ಇದನ್ನು ನಾವು ಪದ ಸಮೀಕರಣ ಎಂದು ಕರೆಯುತ್ತೇವೆ. ನೋಡಿ, ರಾಸಾಯನಿಕ ಸಮೀಕರಣವನ್ನು ಪ್ರತಿನಿಧಿಸುವ ಯಾವುದಾದರೂ ಇನ್ನೂ ಸಂಕ್ಷಿಪ್ತ ವಿಧಾನ. ನೋಡಿರಿ, ಪದ ಸಮೀಕರಣ ಸ್ವಲ್ಪ ದೀರ್ಘವಾಯಿತು. ಈ ಒಂದು ಇದಕ್ಕಿಂತ ಇನ್ನೂ ಸಂಕ್ಷಿಪ್ತ ವಿಧಾನ ಇದೆಯೇ ಎಂದರೆ ಪದಗಳ ಬದಲು ರಾಸಾಯನಿಕ ಸೂತ್ರಗಳನ್ನು ಬಳಸಿದರೆ ರಾಸಾಯನಿಕ ಸಮೀಕರಣಗಳನ್ನು ಇನ್ನಷ್ಟು ಸಂಕ್ಷಿಪ್ತ ಮತ್ತು ಉಪಯುಕ್ತವಾಗಿಸಬಹುದು. ಯಾವ ರೀತಿ ನೋಡಿ, ಗಮನಿಸಿ. ಅದೇ ಮೊದಲನೇದಾಗಿ ರಾಸಾಯನಿಕ ಸಮೀಕರಣ ಎಂದರೇನು ನೋಡಿರಿ. ರಾಸಾಯನಿಕ ಕ್ರಿಯೆಯನ್ನು ರಾಸಾಯನಿಕ ಸೂತ್ರಗಳನ್ನು ಬಳಸಿ ಪ್ರತಿನಿಧಿಸುವುದನ್ನು ನಾವು ರಾಸಾಯನಿಕ ಸಮೀಕರಣ ಎನ್ನುತ್ತೇವೆ. ನೆನಪಿರಲಿ, ರಾಸಾಯನಿಕ ಕ್ರಿಯೆಯನ್ನು ರಾಸಾಯನಿಕ ಸೂತ್ರಗಳನ್ನು ಬಳಸಿ ಪ್ರತಿನಿಧಿಸುವುದನ್ನು ರಾಸಾಯನಿಕ ಸಮೀಕರಣ ಎಂದು ಕರೆಯುತ್ತೇವೆ. ನೋಡಿರಿ ಯಾವ ರೀತಿ. ಉದಾಹರಣೆಗೆ ನೋಡಿರಿ, ಅಲ್ಲಿ ಮೆಗ್ನೀಷಿಯಂ ಅಂತ ಬರೆದಿದ್ವಿ ನಾವು, ಹೌದಾ. ಮೆಗ್ನೀಷಿಯಂ ಅಂತೇಳಿ ಪದಗಳ ರೂಪದಲ್ಲಿ ಬರೆದಿದ್ವಿ. ಆದರೆ ಇಲ್ಲಿ Mg ಅನ್ನುವಂಥ ಸಂಕೇತಗಳ ರೂಪದಲ್ಲಿ ಬರೆದಿವಿ. ನೋಡಿರಿ, Mg. ಆಕ್ಸಿಜನ್ ಅಂತ ಬರೆದಿದ್ವಿ, ಇಲ್ಲಿ O2. ಮೆಗ್ನೀಷಿಯಂ ಆಕ್ಸೈಡ್ ಪದಗಳ ರೂಪದಲ್ಲಿತ್ತು, MgO. ನೋಡಿರಿ, ಇನ್ನೂ ಸಂಕ್ಷಿಪ್ತ ಆಯ್ತಲ್ವ, ಉಪಯುಕ್ತವಾಗಿದೆ. ಸೊ ಇದನ್ನು ನಾವು ಕಚ್ಚಾ ರಾಸಾಯನಿಕ ಸಮೀಕರಣ ಅಂತೇಳಿ ಕರಿತೀವಿ. ಕಚ್ಚಾ ರಾಸಾಯನಿಕ ಸಮೀಕರಣಗಳು. ನೋಡಿರಿ, ರಾಸಾಯನಿಕ ಸಮೀಕರಣವನ್ನು ಬರೆಯುವ ವಿಧಾನ. ಯಾವ ರೀತಿಯಾಗಿ ನಾವು ರಾಸಾಯನಿಕ ಸಮೀಕರಣಗಳನ್ನು ಬರೆಯಬೇಕು ನೋಡಿ. ಪ್ರತಿವರ್ತಕಗಳನ್ನು ನಾವು ಎಡಭಾಗದಲ್ಲಿ ಬರೆಯಬೇಕು. ಪ್ರತಿವರ್ತಕಗಳನ್ನು ಎಡಭಾಗದಲ್ಲಿ ಬರೀಬೇಕು. ಆ ಪ್ರತಿವರ್ತಕಗಳ ನಂತರ ಬಾಣದ ಗುರುತಿನ ಬಲಭಾಗದಲ್ಲಿ ಉತ್ಪನ್ನಗಳನ್ನು ಬರೆಯಬೇಕು. ಏಕೆಂದರೆ ಈ ಬಾಣದ ಗುರುತು ನಮಗೆ ಏನನ್ನು ಸೂಚಿಸುತ್ತದೆ ಅಂತಂದರೆ ಈ ಎರಡೂ ವಸ್ತುಗಳ ಕ್ರಿಯೆಯಿಂದಾಗಿ ಈ ಉತ್ಪನ್ನ ಉಂಟಾಗಿದೆ ಅನ್ನುವಂಥದ್ದನ್ನ ಸೂಚಿಸುತ್ತದೆ. ನೋಡಿರಿ, ಈ
ಒಂದು ಸಮೀಕರಣವನ್ನು ಗಮನಿಸಿ ಮಕ್ಕಳೇ. ZN ಅಂದರೆ ಸತು. ಸತು H2SO4 ಸಲ್ಫ್ಯೂರಿಕ್ ಆಮ್ಲ, ಸತುವಿನ ಸಲ್ಫೇಟ್ ಪ್ಲಸ್ ಹೈಡ್ರೋಜನ್ ಅನಿಲ. ನಿಮಗೆ ಪ್ರಶ್ನೆ ಬರಬಹುದು, ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳು ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು ಅಂತೇಳಿ ಪ್ರಶ್ನೆ ಬರಬಹುದು. ಸೊ ಹಾಗಾಗಿ ಉತ್ತರ ಹೈಡ್ರೋಜನ್ ಅನಿಲವಾಗುತ್ತದೆ ಸ್ನೇಹಿತರೆ. ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರಿನ ವರ್ತನೆಯಿಂದ ಉಂಟಾಗುವ ಅನಿಲ ಯಾವುದು ಅಂತಂದರೆ ಹೈಡ್ರೋಜನ್. ಉಂಟಾಗುವ ಇನ್ನೊಂದು ವಸ್ತು ಯಾವುದಂತಂದರೆ ಸತುವಿನ ಸಲ್ಫೇಟ್. ನೋಡಿರಿ, ನೆಕ್ಸ್ಟ್ ಮುಂದಿನ ಒಂದು ಸಮೀಕರಣವನ್ನು ನೋಡಿರಿ. CaO ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ H2O ನೀರು. ಹೌದಾ? ಅದರಿಂದಾಗಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನಮಗೆ ಉತ್ಪನ್ನವಾಗಿ ದೊರೆಯುತ್ತದೆ. ಮಕ್ಕಳೇ, ಇಲ್ಲಿ ಗಮನಿಸಿ, ಇಲ್ಲಿ ಬ್ರ್ಯಾಕೆಟ್ನಲ್ಲಿ S ಮತ್ತು L ಆಮೇಲೆ AQ ಅನ್ನುವಂಥ ಒಂದು ಸಂಕೇತಗಳನ್ನು ಬರೆಯಲಾಗಿದೆ. ಇವು ನಮಗೆ ಏನನ್ನು ಸೂಚಿಸುತ್ತವೆ ಅಂತಂದರೆ, S ಅಂದರೆ ಸಾಲಿಡ್, ಘನ ಸ್ಥಿತಿಯನ್ನು ನಮಗೆ ಸೂಚಿಸುತ್ತವೆ. ಕ್ಯಾಲ್ಸಿಯಂ ಆಕ್ಸೈಡ್ ಅಂದ್ರೆ ಸುಟ್ಟ ಸುಣ್ಣ ಅಥವಾ ಸುಣ್ಣ ಅಂತೇಳಿ ಕರಿತೀವಿ. ಹೌದಾ? ಈ ಕ್ಯಾಲ್ಸಿಯಂ ಆಕ್ಸೈಡ್ ಘನ ಸ್ಥಿತಿಯಲ್ಲಿದೆ. S ಅಂದರೆ ಸಾಲಿಡ್, ಘನ ಸ್ಥಿತಿಯಲ್ಲಿದೆ. ನೀರು H2O ನೀರು. L ಅಂದರೆ ಲಿಕ್ವಿಡ್, ದ್ರವ ಸ್ಥಿತಿಯಲ್ಲಿ ಅಥವಾ ದ್ರವ ರೂಪದಲ್ಲಿದೆ. ಘನ ರೂಪದ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ದ್ರವ ರೂಪದ ನೀರಿನ ಇವೆರಡು ವಸ್ತುಗಳ ನಡುವಿನ ರಾಸಾಯನಿಕ ಕ್ರಿಯೆಯಿಂದಾಗಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನಮಗೆ ದೊರೆಯುತ್ತದೆ. ಇದು ಯಾವ ಸ್ಥಿತಿಯಲ್ಲಿದೆ ಅಂತಂದರೆ ಅಕ್ವಿಸ್ ಸ್ಟೇಟ್ ಅಂತ ಕರಿತೀವಿ. ಅಕ್ವಿಸ್ ಸ್ಟೇಟ್ ಅಂದರೆ ಜಲೀಯ ಸ್ಥಿತಿಯಲ್ಲಿ ನಮಗೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ದೊರೆಯುತ್ತದೆ. ನೋಡಿ, ಮುಂದಿನ ಸಮೀಕರಣ ನಾನು ಆಗಲೇ ಹೇಳಿದಂಗೆ ಕಾರ್ಬನ್ ಅಥವಾ ಕೋಲ್, ಕಲ್ಲಿದ್ದಲು, ಉರಿಯುವುದು ಅಂದರೆ ಉರಿಯಲು ಯಾವುದೇ ವಸ್ತು ದಹನ ಕ್ರಿಯೆಗೆ ಒಳಪಡಲು ಆಕ್ಸಿಜನ್ ಅಗತ್ಯ. ಹೌದಾ? ಅದರ ಉರಿಯುವಿಕೆಯಿಂದಾಗಿ CO2 ಕಾರ್ಬನ್ ಡೈಆಕ್ಸೈಡ್ ಅನಿಲ ಬಿಡುಗಡೆಯಾಗುತ್ತದೆ. ನೋಡಿ, C ಮುಂದೆ S ಅಂತ ಇದೆ, ಇದು ಘನ ಸ್ಥಿತಿಯನ್ನು ಸೂಚಿಸುತ್ತದೆ. O2 ಪಕ್ಕದಲ್ಲಿ G ಇದೆ, ಇದು ಅನಿಲ ಸ್ಥಿತಿ, ಗ್ಯಾಸ್ ಸ್ಟೇಟ್ ಅಂತ ಕರಿತೀವಿ, ಗ್ಯಾಸ್ ರೂಪದಲ್ಲಿದೆ. CO2 ಸಹಿತ ನಮಗೆ ಗ್ಯಾಸ್ ರೂಪದಲ್ಲಿನೇ ಇದೆ. ನೋಡಿ, ಮುಂದಿನ ಸಮೀಕರಣ H2 ಅನಿಲ ಸ್ಥಿತಿ ಮತ್ತು O2 ಇದು ಸಹಿತ ಅನಿಲ ಸ್ಥಿತಿ. ಹೈಡ್ರೋಜನ್ ಮತ್ತು ಆಕ್ಸಿಜನ್ನ ವರ್ತನೆಯಿಂದಾಗಿ ನೀರು ಉಂಟಾಗಿರುವುದು ನಮಗೇನಾಗುತ್ತದೆ, ಇಲ್ಲಿ ತಿಳಿದು ಬರುತ್ತದೆ. ಹೈಡ್ರೋಜನ್ ಮತ್ತು ಆಕ್ಸಿಜನ್ನ ವರ್ತನೆಯಿಂದಾಗಿ ನೀರು ಉಂಟಾಗಿದೆ. ಇದು ಸಹಿತ ರಾಸಾಯನಿಕ ಕ್ರಿಯೆ. ನೋಡ್ರಿ, ನೈಸರ್ಗಿಕ ಅನಿಲದ ದಹನ ಅಥವಾ ಮೀಥೇನ್ನ ದಹನ ಕ್ರಿಯೆಯು ಸಹಿತ ಒಂದು ರೀತಿಯ ರಾಸಾಯನಿಕ ಕ್ರಿಯೆ. CH4 ಅಂದರೆ ಮೀಥೇನ್, ಇದನ್ನು ನಾವು ನೈಸರ್ಗಿಕ ಅನಿಲ ಅಂತೇಳಿ ಕರಿತೀವಿ. ದಹನ ಪಡಿಸ್ಬೇಕಪ್ಪ ಅಂತಂದರೆ ಯಾವುದೇ ವಸ್ತು ದಹನ ಕ್ರಿಯೆಗೆ ಒಳಪಡಬೇಕಂದ್ರೆ ಆಕ್ಸಿಜನ್ ಬೇಕು. ಹೌದಾ? ಮೀಥೇನ್ನ ದಹನ ಕ್ರಿಯೆಯು ಸಹಿತ ಮೀಥೇನ್ನ ದಹನ ಕ್ರಿಯೆಯಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಬಿಡುಗಡೆ ಆಗುತ್ತದೆ. ಇದು ಸಹಿತ ರಾಸಾಯನಿಕ ಕ್ರಿಯೆಗೆ ಉದಾಹರಣೆ. ನೋಡಿರಿ ಸ್ನೇಹಿತರೆ, ಈ ಒಂದು ಸಮೀಕರಣಗಳಲ್ಲಿ ನಾವು ಎರಡು ರೀತಿಯ ಸಮೀಕರಣಗಳನ್ನು ನೋಡಿದ್ವಿ. ಹೌದಾ? ನೋಡಿರಿ, ಕಚ್ಚಾ ಸಮೀಕರಣ ಅಂತೇಳಿ ನೋಡಿದ್ವಿ. ಕಚ್ಚಾ ರಾಸಾಯನಿಕ ಸಮೀಕರಣ ಅಂತ ಹೇಳಿ ನೋಡಿದ್ವಿ. ಕಚ್ಚಾ ರಾಸಾಯನಿಕ ಸಮೀಕರಣ ಎಂದರೆ, ಕಚ್ಚಾ ರಾಸಾಯನಿಕ ಸಮೀಕರಣ ಅಂದರೆ ಏನಿಲ್ಲ ಸ್ನೇಹಿತರೆ,
ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳಲ್ಲಿರ್ತಕ್ಕಂತಹ ಪರಮಾಣುಗಳು ವ್ಯತ್ಯಾಸವಾಗಿರುತ್ತೆ, ಅಂದರೆ ಬೇರೆ ಬೇರೆಯಾಗಿರುತ್ತೆ. ಇದನ್ನು ನಾವು ಕಚ್ಚಾ ರಾಸಾಯನಿಕ ಸಮೀಕರಣ ಅಂತೇಳಿ ಕರಿತೀವಿ. ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಅಂತಂದ್ರೆ ಪ್ರತಿವರ್ತಕಗಳಲ್ಲಿ ಇರುವಷ್ಟೇ ಪರಮಾಣುಗಳು ಉತ್ಪನ್ನಗಳಲ್ಲಿಯೂ ಸಹಿತ ಇರುತ್ತದೆ. ಇದನ್ನು ನಾವು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಅಂತೇಳಿ ಕರಿತೀವಿ. ಬನ್ನಿ ನೋಡೋಣ ರಾಸಾಯನಿಕ ಸಮೀಕರಣಗಳನ್ನು ಯಾವ ರೀತಿಯಾಗಿ ನಾವು ಸರಿದೂಗಿಸಬಹುದು ನೋಡಿ. ಮತ್ತು ರಾಸಾಯನಿಕ ಸಮೀಕರಣಗಳನ್ನು ಏಕೆ ಸರಿದೂಗಿಸಬೇಕು ಎನ್ನುವಂಥ ಪ್ರಶ್ನೆ ಬರುತ್ತದೆ. ಗಮನಿಸಿ, ರಾಸಾಯನಿಕ ಸಮೀಕರಣಗಳನ್ನು ಏಕೆ ಸರಿದೂಗಿಸಬೇಕು ಎಂದರೆ ರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸುವುದಾಗಲಿ ಅಥವಾ ಲಯಗೊಳಿಸುವುದಾಗಲಿ ಸಾಧ್ಯವಿಲ್ಲ. ಆದ್ದರಿಂದ ನಾವು ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸುವಂತಹ ಅವಶ್ಯಕತೆ ಇರುತ್ತದೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಪ್ರತಿ ಧಾತುವಿನ ಪರಮಾಣುಗಳ ಸಂಖ್ಯೆ ರಾಸಾಯನಿಕ ಕ್ರಿಯೆಯ ಮೊದಲು ಮತ್ತು ನಂತರ ಒಂದೇ ಆಗಿರಬೇಕು. ಆದ್ದರಿಂದ ನಾವು ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸುವ ಅಗತ್ಯವಿದೆ. ನೋಡಿ, ಪ್ರತಿ ಧಾತುವಿನ ಎಷ್ಟು ಪ್ರತಿವರ್ತಕಗಳಿದೆಯೋ, ಪ್ರತಿವರ್ತಕಗಳಲ್ಲಿ ಎಷ್ಟು ಪರಮಾಣುಗಳಲ್ಲಿ ಇದೆಯೋ ಉತ್ಪನ್ನಗಳಲ್ಲಿಯೂ ಸಹಿತ ಅಷ್ಟೇ ಪರಮಾಣುಗಳಿರಬೇಕು. ಆದ್ದರಿಂದ ನಾವು ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸುವಂಥ ಅಗತ್ಯ ಇದೆ. ಉದಾಹರಣೆಗೆ Mg ನೋಡಿರಿ, Mg ಅಂದರೆ ಮೆಗ್ನೀಷಿಯಮ್ ಪ್ಲಸ್ ಆಕ್ಸಿಜನ್ MgO. ಇಲ್ಲಿ ಗಮನಿಸಿ, ಪ್ರತಿವರ್ತಕಗಳಲ್ಲಿ ಪ್ರತಿವರ್ತಕಗಳಲ್ಲಿ ಆಕ್ಸಿಜನ್ ಪರಮಾಣುಗಳ ಸಂಖ್ಯೆ 2 ಇದೆ. ಆದರೆ ಉತ್ಪನ್ನಗಳಲ್ಲಿ ಆಕ್ಸಿಜನ್ ಪರಮಾಣುವಿನ ಸಂಖ್ಯೆ ಒಂದೇ ಇದೆ. ನಾವು ಇದನ್ನು ಹೀಗೆ ಬಿಟ್ಟರೆ ಇದು ಕಚ್ಚಾ ಸಮೀಕರಣ. ಏಕೆಂದರೆ ರಾಶಿ ಸಂರಕ್ಷಣೆಯ ನಿಯಮ ಏನು ಹೇಳ್ತದೆ, ನಮಗೆ ಪ್ರತಿವರ್ತಕಗಳಲ್ಲಿ ಎಷ್ಟು ಪರಮಾಣುಗಳಿದೆವೋ ಉತ್ಪನ್ನಗಳಲ್ಲಿಯೂ ಸಹಿತ ಅಷ್ಟೇ ಪರಮಾಣುಗಳಿರಬೇಕು. ಆದರೆ ಇಲ್ಲಿ ಒಂದು ಪರಮಾಣು ಕಡಿಮೆ ಇದೆ. ಆದ್ದರಿಂದ ಇದನ್ನು ಸರಿದೂಗಿಸುವಂತಹ ಅಗತ್ಯ ಇದೆ. ಹಾಗಾಗಿ ನಾವು ಏನು ಮಾಡಬೇಕು ಅಂತಂದರೆ ಇಲ್ಲಿ 2 ಸೇರಿಸಬೇಕು. Mg ಮುಂದೆ 2 ಸೇರಿಸಬೇಕು. ಅದು ಬಿಟ್ಟು ಇಲ್ಲಿ 2 ಸೇರಿಸೋದಕ್ಕೆ ಸಾಧ್ಯವಾಗುವುದಿಲ್ಲ. ಯಾವುದೇ ನಾವು ಸಮೀಕರಣಗಳನ್ನು ಸರಿದೂಗಿಸುವಾಗ ಈ ರೀತಿಯಾಗಿ ಸರಿದೂಗಿಸಬಾರದು. ಅದನ್ನು ಯಾವಾಗಲೂ ನಾವು ಹೀಗೆ ಬರೆಯಬೇಕು. ಸೊ ಹಾಗಾಗಿ ಇಲ್ಲಿ 2 ಬರೆದಾಗ ನೋಡಿರಿ, ಇಲ್ಲಿ Mg ಪಕ್ಕದಲ್ಲಿ 2 ಬರೆಯಬೇಕು. ಈ 2 ಇರುವಂಥದ್ದು ಈ ಮೆಗ್ನೀಷಿಯಮ್ ಪರಮಾಣುಗಳಿಗೂ ಆಕ್ಸಿಜನ್ ಪರಮಾಣುಗಳಿಗೂ ಗುಣಕಾರವಾಗುತ್ತದೆ. ಹಾಗಾಗಿ 2 ಇಂಟು Mg ಅಂದರೆ 2 Mg, 2 ಇಂಟು O ಅಂತಂದರೆ 2O ಅಂದರೆ ಆಕ್ಸಿಜನ್. ನೋಡಿರಿ, ಆಕ್ಸಿಜನ್ ಇಲ್ಲಿ 2 ಪರಮಾಣುಗಳು, ಇಲ್ಲಿ 2 ಪರಮಾಣುಗಳಾಯಿತು. ಆದರೆ ಮೆಗ್ನೀಷಿಯಮ್ ನೋಡಿರಿ, ಇಲ್ಲಿ 2 ಪರಮಾಣುಗಳಿದೆ, ಇಲ್ಲಿ ಒಂದೇ ಪರಮಾಣು ಐತಿ. ಹಾಗಾಗಿ Mg ಮುಂದುಗಡೆ ಮತ್ತೆ 2 ಹಾಕಿದಾಗ ಇದು ಬ್ಯಾಲೆನ್ಸ್ಡ್ ಈಕ್ವೇಷನ್ ಅಥವಾ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ. ನೋಡಿರಿ, ನಿಮಗೆ ಇನ್ನೊಂದು ಚಟುವಟಿಕೆ 1.2ರಲ್ಲಿ ಒಂದು ಚಟುವಟಿಕೆ ಇದೆ. ಸೀಸದ ನೈಟ್ರೇಟ್ PbNO3 ಸೀಸದ ನೈಟ್ರೇಟ್ ಮತ್ತು ಪೊಟ್ಯಾಷಿಯಂ ಅಯೋಡೈಡ್ನ ರಾಸಾಯನಿಕ ಕ್ರಿಯೆಯಿಂದಾಗಿ ಉಂಟಾಗುವ ಪ್ರಕ್ಷೇಪಣ ಯಾವುದು ಮತ್ತು ಅದರ ಬಣ್ಣ ಯಾವುದು ಅಂತ ಹೇಳಿ ನಿಮಗೆ ಪ್ರಶ್ನೆಯನ್ನು ಕೇಳುತ್ತಾರೆ ಸ್ನೇಹಿತರೆ. PbNO3 ಅಂದರೆ ಸೀಸದ ನೈಟ್ರೇಟ್ ಮತ್ತು ಪೊಟ್ಯಾಷಿಯಂ ಅಯೋಡೈಡ್ನ ಕ್ರಿಯೆಯಿಂದಾಗಿ ಸೀಸದ ಅಯೋಡೈಡ್ ಪ್ರಕ್ಷೇಪಣ ಉಂಟಾಗುತ್ತದೆ. ಇದರ ಬಣ್ಣ ಯಾವುದಂದ್ರೆ ಹಳದಿ ಬಣ್ಣವನ್ನು ಹೊಂದಿರುತ್ತದೆ. ನೋಡಿರಿ, ಒಂದು ಪ್ರಮಾಣದಲ್ಲಿ ಸೀಸದ ನೈಟ್ರೇಟ್ ದ್ರಾವಣವನ್ನು ತೆಗೆದುಕೊಳ್ಳಿ. ಇದಕ್ಕೆ ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣವನ್ನು ಸೇರಿಸಿ. ಒಂದು ಪ್ರಮಾಣದಲ್ಲಿ ಸೀಸದ ನೈಟ್ರೇಟ್, ಅದಕ್ಕೆ ಪೊಟ್ಯಾಷಿಯಂ ಅಯೋಡೈಡನ್ನು ಸೇರಿಸಿದಾಗ ಇವೆರಡರ ರಾಸಾಯನಿಕ ಕ್ರಿಯೆಯಿಂದಾಗಿ ಹಳದಿ ಬಣ್ಣದ
ಹಳದಿ ಬಣ್ಣದ ಸೀಸದ ಅಯೋಡೈಡ್ ಪ್ರಕ್ಷೇಪಣ ಉಂಟಾಗ್ತೈತಿ. ಇದರ ಬಣ್ಣ ಹಳದಿಯಾಗಿರುತ್ತದೆ. ನೋಡಿರಿ, ಇನ್ನೂ ಸಮೀಕರಣಗಳು ಇವೆ. ನೀವು ಇವುಗಳನ್ನು ವಿಡಿಯೋವನ್ನು ಪಾಸ್ ಮಾಡಿ ಇವುಗಳನ್ನು ಬರೆದಿಟ್ಕೊಳ್ಳಿ ಸ್ನೇಹಿತರೆ. ಇದು ಆಗಲೇ ಹೇಳಿತ್ತು, ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ವರ್ತನೆಯಿಂದ ಸತುವಿನ ಸಲ್ಫೈಡ್ ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತದೆ. Fe+O2 Fe3O4 ಅಂದರೆ ಕಬ್ಬಿಣದ ತುಕ್ಕು ಹಿಡಿಯುವುದು ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತದೆ. ಇದರ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ನೋಡಿರಿ. ಕಬ್ಬಿಣವು ಆಮ್ಲಜನಕದೊಂದಿಗೆ ನೀರಿನೊಂದಿಗೆ ವರ್ತಿಸಿ ಕಬ್ಬಿಣದ ಆಕ್ಸೈಡ್ ಫೆರಿಕ್ ಆಕ್ಸೈಡ್ ಉಂಟು ಮಾಡುತ್ತದೆ ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತದೆ. ಇದು ಕಚ್ಚಾ ರಾಸಾಯನಿಕ ಸಮೀಕರಣವಾಯಿತು. ಇದನ್ನು ಸರಿದೂಗಿಸಬೇಕಾದರೆ ನೋಡಿರಿ, ಯಾವುದು ಸಂಕೀರ್ಣವಾಗಿರುತ್ತದೆಯೋ ಅಥವಾ ಯಾವುದು ಹೆಚ್ಚು ಪರಮಾಣುಗಳನ್ನು ಹೊಂದಿರುತ್ತದೆಯೋ ಅಲ್ಲಿಂದ ನಾವು ಸಮೀಕರಣ ಸರಿದೂಗಿಸುವಿಕೆಯನ್ನು ಪ್ರಾರಂಭಿಸಬೇಕಾಗುತ್ತದೆ. ಸೊ ಹಾಗಾಗಿ ಇಲ್ಲಿ ನೋಡಿರಿ, ಓ ಈ ಭಾಗದಲ್ಲಿದೆಯಲ್ಲ ನೋಡಿರಿ, ಈ ಭಾಗದಲ್ಲಿ ಓ ಹೆಚ್ಚು ಪರಮಾಣುಗಳನ್ನು ಹೊಂದಿದೆ. ಸೊ ಹಾಗಾಗಿ ಇಲ್ಲಿಂದಲೇ ನಾವು ಏನು ಮಾಡೋಣ, ಸಮೀಕರಣ ಸರಿದೂಗಿಸುವಿಕೆಯನ್ನು ಪ್ರಾರಂಭ ಮಾಡೋಣ. ಇಲ್ಲಿ 4 ಓ ಇದೆ, ಇಲ್ಲಿ ಒಂದೇ ಓ ಇದೆ. ಹಾಗಾಗಿ ಈ H2 ಪಕ್ಕದಲ್ಲಿ ನಾವೇನು 4 ಬರೆಯಬೇಕು. 4 ಬರೆದಾಗ ಈ 4 H2ಗೂ ಸಹಿತ ಗುಣಕಾರವಾಗುತ್ತದೆ, ಓಗಿ ಗುಣಕಾರವಾಗುತ್ತದೆ. 4 × H2 4 H2, 4 × O 4 O ಆಯಿತು, ಹೌದಾ? ಸೊ ಹಾಗಾದರೆ ಇಲ್ಲಿ H2 4 ಆಯಿತು, ಇಲ್ಲಿ H2 ಒಂದೇ ಇದೆ. ಇದರಿಂದ ನಾವೇನು ಮಾಡಬೇಕು, ಇಲ್ಲಿ ಸಹಿತ 4 ಬರೆಯಬೇಕು. ನೋಡಿರಿ, ಇಲ್ಲಿ Fe3 Fe ಅನ್ನುವಂಥದ್ದು 3 ಇದೆ, ಇಲ್ಲಿ ಒಂದೇ ಇದೆ. ಹಾಗಾಗಿ ಇಲ್ಲಿ ನಾವು 3 ಬರೆಯಬೇಕು. ನೋಡಿರಿ, ಈಗ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಈ ರೀತಿಯಾಗಿದೆ. 3Fe + 4H2O ಬಾಣದ ಗುರುತು Fe3O4 + 4H2O. ಇದು ಬ್ಯಾಲೆನ್ಸ್ಡ್ ಈಕ್ವೇಷನ್. ನೋಡಿರಿ, ಅದೇ ರೀತಿಯಾಗಿ ಕಾರ್ಬನ್ ಮೊನಾಕ್ಸೈಡ್ ಅಂತೇಳಿ ಕರಿತೀವಿ. CO ಅಂದ್ರೆ ಕಾರ್ಬನ್ ಮೊನಾಕ್ಸೈಡ್ ಪ್ಲಸ್ H2 ಹೈಡ್ರೋಜನ್ ಅನಿಲದಿಂದಾಗಿ ಎಥೆನಾಲ್ ಉಂಟಾಗುತ್ತದೆ. ತದನಂತರ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದಾಗಿ ಏನು ಗ್ಲೂಕೋಸ್ ಉಂಟಾಗುವುದು ಮತ್ತು ಆಕ್ಸಿಜನ್ ಅನಿಲ ಬಿಡುಗಡೆ ಆಗುತ್ತದೆ ಮತ್ತು ನೀರು ಬಿಡುಗಡೆಯಾಗುತ್ತದೆ. ಇದು ಸಹಿತ ಒಂದು ರೀತಿಯ ರಾಸಾಯನಿಕ ಕ್ರಿಯೆ. ಇದು ರಾಸಾಯನಿಕ ಕ್ರಿಯೆಯ ವಿಧಗಳನ್ನು ಮುಂದಿನ ತರಗತಿಯಲ್ಲಿ ಕಲಿತುಕೊಳ್ಳೋಣಂತ ಸ್ನೇಹಿತರೆ.